ಓ ಎಷ್ಟು ಕಾರ್ ಇದಾವೆ ಯಪ್ಪ. ಊಟ ಮಾಡಿಲ್ಲ ಗೋವಿಂದ. ಗೋವಿಂದ ಗೋವಿಂದ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಪ್ರೀವಿಯಸ್ ವಿಡಿಯೋಲಿ ನಾನು ಕೆಳಗಡೆ ಇರೋವಂಥ ದೇವಸ್ಥಾನಗಳನ್ನೆಲ್ಲ ತೋರಿಸಿದ್ದೆ. ಇನ್ನೂ ಯಾರಾದರೂ ಆ ವೀಡಿಯೋಸ್ನೆಲ್ಲ ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ಇನ್ನೇನು ತಡ ಪಾರ್ಟ್ 3 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ದರ್ಶನಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗನೆ ಹೊರಟ್ವಿ. ಟ್ಯಾಕ್ಸಿ ಮಾಡ್ಕೊಂಡು ಈಗ ಬೆಟ್ಟ ಹತ್ತೋಕ್ಕೆ ಅಂತ ಬಂದರೆ ಇಲ್ಲಿ ನೋಡಿ ಎಷ್ಟು ಕಾರ್ಸ್ ಇದ್ದಾವೆ ಅಂದರೆ ಸಿಕ್ಕಾಪಟ್ಟೆ ಕಾರ್ಗಳಿದ್ದಾವೆ. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು ನಿಂತಿರೋ ಜಾಗದಲ್ಲಿ ನಿಂತಿದ್ದೀವಿ. ಗೈಸ್, ಹಂಗೂ ಹಿಂಗೂ ಸ್ವಲ್ಪ ಮೂವ್ ಆಯಿತು. ಈಗ ಗಾಡಿ ಎಲ್ಲ ಚೆಕ್ ಮಾಡ್ತಾರೆ. ಹಾಗೆಯೇ ನಮ್ಮದು ಲಗೇಜ್ಗಳೆಲ್ಲ ಏನೇನಿದೆ ಎಲ್ಲನೂ ಚೆಕ್ ಮಾಡೋದಕ್ಕೋಸ್ಕರ ನಾವು ಕಾರಿಂದ ಇಲ್ಲಿ ಬಂದ್ವಿ. ಈಗ ಚೆಕ್ ಮಾಡಿಸ್ಕೊಂಬರೋಣ. ಚೆಕ್ ಎಲ್ಲ ಆಯಿತು. ಇವಾಗ ನೀರು ತುಂಬ್ಕೊಂಬರೋದಕ್ಕೆ ಅಂತ ಹೋಗಿದ್ವಿ. ಸೊ ಹಾಗಾಗಿ ಇನ್ನೇನು ಹೊರಡೋದೊಂದೇ ಬಾಕಿ. ಬನ್ನಿ, ಇಲ್ಲಿಂದ ನೋಡಿ ತಿರುಮಲದು ಘಾಟ್ ಸೆಕ್ಷನ್ ಸ್ಟಾರ್ಟು. ತಿರುಮಲ ಬೆಟ್ಟ ಹತ್ತಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಕೂತ್ಕೊಂಡ್ರೆ ಸೀನ್ಸ್ ಎಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ ತಿರುಪತಿ ಸಿಟಿ ಏನಿದೆ ಸಖತ್ತಾಗಿ ಕಾಣುತ್ತೆ. ಈ ವಾಮಿಟಿಂಗ್ ಸೆನ್ಸೇಷನ್ ಇರೋರಿಗೆ ಲೆಫ್ಟ್ ಸೈಡ್ ಕೂತ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ರೈಟ್ ಸೈಡಲ್ಲಿ ಬರೀ ಬಂಡೆಗಳು ಫುಲ್ಲು ನೋಡ್ತಾ ಇದ್ರೆ ಒಂಥರ ತಲೆ ತಿರುಗುತ್ತೆ. ಎಕ್ಸ್ಪೀರಿಯನ್ಸ್ ಆಗಿದೆ ಗೈಸ್, ನಾನೇ ಇದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಕೂರೋದು ಲೆಫ್ಟ್ ಸೈಡ್ ಬೆಟರ್. ಗೈಸ್, ಮುಕ್ಕಾಲು ಭಾಗ ಬೆಟ್ಟ ಎಲ್ಲ ಹತ್ತಾದ್ಮೇಲೆ ಒಂದು 3 ಟರ್ನಿಂಗ್ ಇರುತ್ತೆ ಅಷ್ಟೇ. ಆ ಟೈಮಲ್ಲಿ ತಿಮ್ಮಪ್ಪಂದು ಏನು ಫೇಸ್ ಇದೆ ಅದು ಬೆಟ್ಟದ ಮೇಲೆ ಕಾಣುತ್ತೆ. ಬನ್ನಿ, ಝೂಮ್ ಹಾಕಿದ್ದೀನಿ ನೋಡಿ. ಗೊತ್ತಾಗಿಲ್ಲ ಅಂದರೆ ಡ್ರಾ ಮಾಡಿ ತೋರಿಸ್ತೀನಿ. ಈ ಸೃಷ್ಟಿ ಅನ್ನೋದು ಎಷ್ಟು ಚೆಂದ ಅಲ್ವಾ ಗೈಸ್. ನೋಡಿ ನೇಚರು ಅದೆಲ್ಲ ಎಷ್ಟು ಚೆನ್ನಾಗಿದೆ. ಅಲ್ಲೂ ಅಷ್ಟೇ ಬಂಡೆ ಮೇಲೆ ತಿಮ್ಮಪ್ಪನ ಫೇಸು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಲ್ವಾ. ಗೈಸ್, ಫೈನಲಿ ತಿರುಪತಿಯಿಂದ ತಿರುಮಲ ರೀಚ್ ಆದ್ವಿ. ಇವಾಗ ಟೈಮ್ ಬಂದು 3:30, 3:30ಗೆ ಇನ್ನು 5 ಮಿನಿಟ್ಸ್ ಇದೆ. ಬನ್ನಿ, ಇಲ್ಲೂ ಅಷ್ಟೇ ರೂಮು ಏನು ನೋಡಿಲ್ಲ. ಇಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಒಂದು ಹತ್ರ ರೂಮ್ಸ್ ಎಲ್ಲ ಕಟ್ತಾಯಿದ್ರು. ಅಲ್ಲಿ ಇವಾಗ ಎಲ್ಲ ಕಂಪ್ಲೀಟ್ ಆಗಿದೆಯಂತೆ. ಅದು ಏನೋ ವೆಂಕಟಾದ್ರಿ ನಿಲಯಂ ಅಂತ ಏನೋ ನೇಮ್ ಅಂತ ಅದ್ರದ್ದು. ಅಲ್ಲಿ ಯಾವಾಗ್ಲೂ ಲಗೇಜ್ ರೂಮು, ನಾರ್ಮಲ್ಸ್ ರೂಮು ಎಲ್ಲದೂ ಅವೈಲಬಲ್ ಇರುತ್ತೆ, ಸಿಗುತ್ತೆ. 90% ಸಿಗುತ್ತೆ ಅಂತ ಟ್ಯಾಕ್ಸಿ ಅಣ್ಣ ಹೇಳಿದ್ರು. ಇವಾಗ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರಂತೆ. ಬನ್ನಿ ಹೋಗೋಣ. ಇಲ್ಲಿ ಎನಿ ಟೈಮ್ ಎಷ್ಟು ಲಕ್ಷಗಟ್ಟಲೆ ಜನ ಬರ್ತಾರೆ, ಆದರೂ ಎಷ್ಟು ಕ್ಲೀನಾಗಿದೆ ನೋಡಿ ರೋಡ್ಸ್ ಎಲ್ಲ. ತಿರುಪತಿಯಲ್ಲಿ ಕೆಳಗಡೆ ದೇವಸ್ಥಾನಗಳೆಲ್ಲ ನೋಡಬೇಕಾದ್ರೆ ದರ್ಶನ ಮಾಡ್ಕೊಂಡು ತಿರುಮಲೆಯಿಂದ ದರ್ಶನ ಮಾಡ್ಕೊಂಡು ಬಂದಿರೋರು ಸಿಕ್ಕಾಪಟ್ಟೆ ರಶ್ ಇತ್ತು. ಅಷ್ಟು ಜನ ಇದ್ರು, ಇಷ್ಟು ಜನ ಇದ್ರು. ನಮಗೆ 48 ಅವರ್ಸ್ ಆಯಿತು ದರ್ಶನ ಆಗೋಕ್ಕೆ ಅಂತ ಎಲ್ಲ ಹೇಳಿದ್ರು. ಇಲ್ಲಿ ನೋಡಿದ್ರೆ ರೋಡೆಲ್ಲ ಕಾಲು ಹೊಡಿತಾ ಐತೆ. ಅಲ್ಲಿ ನೋಡಿದ್ರೆ ಅಷ್ಟೊಂದು ಕಾರ್ಸ್ ಇತ್ತು. ಎಲ್ಲ ಎಲ್ಲೋದ್ವು. ಮೊದಲಿಗೆ ಖುಷಿ ಪಡೋದು ಬೇಡ, ಹೋಗಿ ನೋಡೋಣ ಬನ್ನಿ. ಗೈಸ್ ನೋಡಿ, ಅದೇನೇ ವೆಂಕಟಾದ್ರಿ ನಿಲಯಮ್ಮು. ಇಲ್ಲಿ ರೂಮ್ಸು ಅವೈಲಬಲ್ ಇದೆಯೋ ಹೆಂಗೋ ಗೊತ್ತಿಲ್ಲ. ನೋಡಿ ಎಷ್ಟು ದೊಡ್ಡದಾಗಿದೆ, ಒಳ್ಳೆ ಮಿನಿ ವಿಧಾನಸೌಧ ಥರ ಕಾಣ್ತಾ ಇದೆ. ಅಂದರೆ ಲಗೇಜ್ ರೂಮಲ್ಲಿ ಇಟ್ಟು ಹೋಗೋಣ ಅಂತನಾ ಗೈಸ್. ಇಲ್ಲಿ ರೂಮ್ ಇಲ್ವಂತೆ. ಆಲ್ಮೋಸ್ಟ್ ಇಲ್ಲಿ ಸಿಗುತ್ತೆ 90% ಅಂದರು. ಇಲ್ಲೇ ರೂಮ್ ಇಲ್ವಂತೆ, ಇನ್ನು ಬೇರೆ ಕಡೆ ಸಿಗೋದು ಡೌಟು. ಇರಲಿ, ಹೋಗಿ ನೋಡ್ಕೊಂಡು ಬರ್ತೀವಿ ಒಂದ್ಸರಿ. ಅಬ್ಬ ರಾಶಿ ನೋಡಪ್ಪ ಸ್ಲಿಪ್ಪರ್ಸು. ಗೈಸ್, ರೂಮ್ಸು ಇಲ್ಲ, ಲಗೇಜ್ ರೂಮು ಇಲ್ಲ. ಬ್ಯಾಗ್ ನೋಡಿದ್ರೆ 11 ಬ್ಯಾಗ್ ಇದ್ದಾವೆ. ಇಲ್ಲೇ ರೂಮ್ ಸಿಗಲಿಲ್ಲ ಅಂದಮೇಲೆ ಇನ್ನೆಲ್ಲೂ ಸಿಗೋದಿಲ್ಲ ಅಂತ ಹೇಳಿದ್ರು. ಇವಾಗ ಕ್ಯೂ ಲೈನ್ ತುಂಬ ದೂರ ಇರೋದ್ರಿಂದ ಜೀಪ್ನ ವಿಚಾರಿಸ್ತಾ ಇದ್ದಾರೆ. ನೋಡಿ 11 ಬ್ಯಾಗ್ ಇದ್ದಾವೆ, ಎಲ್ಲನೂ ವೆಯ್ಟ್ ಇರೋ ಅಂಥದ್ದೇ. ಇವಾಗ ಹೋಗೋಣ ಬನ್ನಿ. ಗೈಸ್, ಕ್ಯೂ ಅಲ್ಲಿ ಹೋಗ್ತಾನೆ ಅಲ್ಲಿ ಅರ್ಧ ದಾರಿಲಿ ನಿಮ್ಮ ಲಗೇಜ್ ಎಲ್ಲ ಇಸ್ಕೊಳ್ತಾರೆ, ಅಲ್ಲೇ ಕೊಡ್ಬೋದು. ದರ್ಶನ ಎಲ್ಲ ಮುಗಿದ್ಮೇಲೆ ಅಲ್ಲೇ ಸಿಗುತ್ತೆ ಲಗೇಜು ಅಂತ ಹೇಳಿದ್ರು. ಸೊ ಇವಾಗ ಹೋಗ್ತಾ ಇದ್ದೀವಿ. ಜನ ಜಾಸ್ತಿ ಇರೋದ್ರಿಂದ ಕೃಷ್ಣ ತೇಜ ಸರ್ಕಲ್ ಅಂದರೆ ಗೇಟ್ ನಂಬರ್ 45ಇಂದ ಬಿಡ್ತಾರಂತೆ. ಇದೇ ನೋಡಿ ಕೃಷ್ಣ ತೇಜ ಸರ್ಕಲ್ ಅಂತ ಅಂದರೆ. ಬಟ್ ನಾವು ಇಲ್ಲಿಂದ ಅಲ್ಲ ಎಂಟರ್ ಆಗಿದ್ದು. ಆಗಲೇ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಜನ ಜಾಸ್ತಿ ಇದ್ದಿದ್ದರಿಂದ ಇನ್ನೂ ಹಿಂದೆಯಿಂದನೇ ಬರ್ತಾ ಇದ್ದೀವಿ ನಾವು.
ಅಂದರೆ ಗೇಟ್ ನಂಬರ್ 52ಇಂದ ಬರ್ತಾ ಇದ್ದೀವಿ ನಾವು. ಅಂದರೆ ನಾವು ಗೇಟ್ ಒಳಗಡೆ ಎಂಟ್ರಿ ಕೊಟ್ಟಾಗ 4:30 ಆಗಿತ್ತು, ಆವಾಗ ಬಂದಿದ್ದು ನಾವು. ಇವಾಗ ಟೈಮ್ ಬಂದು 5:20 ಆಗಿದೆ. ಆಲ್ಮೋಸ್ಟ್ 1 ಅವರ್ ಆಗೋಯ್ತು ನಾವು ಒಳಗಡೆ ಬಂದು. ಬ್ಯಾಗ್ ಅಂತೂ ಸಿಕ್ಕಾಪಟ್ಟೆ ಹೆವಿ ಇದೆ, ಎಲ್ಲರೂ 3 2 ಬ್ಯಾಗುಗಳು ಇಟ್ಕೊಂಡಿದ್ದೀವಿ. ವೀಡಿಯೋ ಮಾಡೋಕ್ಕೆ ಆಗಲ್ಲ ನನ್ನ ಪ್ರಕಾರ. ಎಲ್ಲೆಲ್ಲಿ ಸ್ಟಾಪ್ ಕೊಡ್ತಾರೆ ಅಲ್ಲಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಗೈಸ್, ಈ ಲಗೇಜ್ಗಳನ್ನೆಲ್ಲ ಇಟ್ಕೊಂಡು ಹೋಗೋದೇ ಕಷ್ಟ ಆಗಿದೆ, ಎಲ್ಲಿ ಬಿದ್ದೋಗ್ತೀವೋ ಅನ್ನಂಗೆ ಆಗೈತೆ. ವೀಡಿಯೋನೂ ನನಗೆ ಮಾಡೋಕ್ಕಾಗ್ತಿಲ್ಲ, ಒಂದೊಂದೇ ಕ್ಲಿಪ್ ಹಾಕ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ಮೇಲೆ ಕಾಣ್ತಿದೆಯಲ್ಲ, ಅಲ್ಲಿಂದ ಇವಾಗ ಕೆಳಗೆ ಬಂದಿದ್ದೀವಿ ನಾವು. ಗೋವಿಂದ ಗೋವಿಂದ ಗೋವಿಂದ. ಏನಪ್ಪ ಗೋವಿಂದ 9:30 ಗೋವಿಂದ, ಊಟ ಮಾಡಿಲ್ಲ ಗೋವಿಂದ. ಗಾಯ್ಸ್, ಒಂದೊಂದು ಹತ್ರ 1 ಅವರ್ 1.5 ಅವರ್ ಕೂಡಾಕ್ತವ್ರೆ ಗಾಯ್ಸ್. ಅಲ್ಲಿ ನೋಡಿದ್ರೆ ದರ್ಶನ 48 ಅವರ್ಸಲ್ಲಿ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಇನ್ನು ದೇವಸ್ಥಾನ ಟರ್ನಿಂಗ್ ಬಂದಿಲ್ಲ, ನಮ್ಮನ್ನೇನು ಇಲ್ಲೇ ಮಲಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡೋರೋ ಏನು ಕತೆನೋ ಗೊತ್ತಿಲ್ಲ. ನೋಡ ಎಷ್ಟು ಚಂದ ಉಂಟು ಕ್ಯೂ. ಇರೋರ್ಗೆ ಎಲ್ರಿಗೂ ಬಿಟ್ಟರೆ ಸಾಕು ಮಲ್ಕೊಳಂಗೆ ಅವ್ರೆ, ಇವ್ನಿಗೆ ಮಾತ್ರ ನಿದ್ದೆ ಬರಲ್ಲ ನೋಡು. 4:30ಇಂದ 1:30ವರೆಗೂ ನಡೆದಿದ್ದೀವಿ ಗಾಯ್ಸ್. ನಡೆಯೋದು ದೊಡ್ಡದಲ್ಲ, ಈ 2 3 ಬ್ಯಾಗ್ ಹಿಡ್ಕೊಂಡು ನನ್ನ ಕೈಲಂತೂ ನಿಜವಾಗ್ಲೂ ನಡೆಯೋಕ್ಕಾಗಲಿಲ್ಲ. ಇವಾಗ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಯಾರ ಹತ್ರ ಬಂದಿದ್ವಿ ಅನಿಸುತ್ತೆ ಆಲ್ಮೋಸ್ಟು. ನನಗಂತೂ ತಡ್ಕೊಳಕ್ಕೆ ಆಗಲಿಲ್ಲ, ನಾನಂತೂ ಹತ್ತೇ ಬಿಟ್ಟೆ. ಅಷ್ಟು ಗಟ್ಟಿಯಾಗಿರೋಳು ನಾನು, ಹಿಂದೆಯಿಂದ ತಳ್ತಾರೆ, ಕಾಲು ನೋವು. ನನ್ನ ಕೈಲಂತೂ ನಿಜವಾಗ್ಲೂ ಆಗಲೇ ಇಲ್ಲ. 1:30ಇಂದ 2:45ವರೆಗೂ ರೆಸ್ಟ್ ಮಾಡಿದ್ವಿ. ಇವಾಗ ಸೆಲ್ ಓಪನ್ ಮಾಡಿದ್ರು, ಇಲ್ಲೇನಕ್ಕೂ ತಂದು ನಿಲ್ಲಿಸಿದ್ದಾರೆ. ಏನಕ್ಕಾದ್ರೆ ನಿಲ್ಲಿಸ್ಕೊಂಡ್ಲಿ, ಮೊದಲು ನಾವು ಲಗೇಜ್ ಇಟ್ಟರೆ ಸಾಕು ಅನ್ಸ್ಬಿಟ್ಟೈತೆ ನಮಗಂತೂ. ಅಪ್ಪ ದೇವ್ರೆ ಗೈಸ್, ಕೊನೆಗೂ ಹಾಲು ಸಿಕ್ತು. ಇಲ್ಲೇನೆ ಲಗೇಜು, ಫೋನು, ಈವನ್ ಪವರ್ ಬ್ಯಾಂಕ್ ಕೂಡ ಒಳಗಡೆ ಅಲೋ ಇರೋದಿಲ್ಲ. ಎಲ್ಲನೂ ಕೂಡ ಇಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಸ್ಲಿಪ್ ತೊಗೊಂಡು ಹೋಗ್ಬೇಕು. ಇದರಿಂದ ಮುಂದಕ್ಕೆ ವಿಡಿಯೋ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಮತ್ತೆ ನಾನು ದೇವಸ್ಥಾನದ ಹತ್ರ ಸಿಗ್ತೀನಿ. ಗೈಸ್, ಇವಾಗ ಟೈಮು 9:30. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಮಗೆ ನೈಟು 9:45 ದರ್ಶನ ಆಗುತ್ತೆ ಅಂತ ಕೊಟ್ಟಿದ್ರು. ಏನೋ ನಮ್ಮ ಪುಣ್ಯ ಗೊತ್ತಿಲ್ಲ, ಬೆಳಿಗ್ಗೆ 9:30ಗೆ ದರ್ಶನ ಆಯಿತು. ತುಂಬಾ ಚೆನ್ನಾಗಿ ದರ್ಶನ ಆಯಿತು ಗೈಸ್. ಮತ್ತೆ ಬೆಳಗಿನ ಜಾವ 3:30ಗೆ ಒಳಗಡೆ ಲಾಕ್ ಮಾಡಿದ್ರು. ಅಲ್ಲೇ ಒಂದು 3 ಅವರ್ಸ್ ನಿದ್ದೆ ಮಾಡಿದ್ವಿ. ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ಕೊಟ್ಟರು, ತಿಂಡಿ ತಿಂದ್ವಿ. ಮತ್ತೆ 8:30ಗೆ ಓಪನ್ ಮಾಡಿದ್ರು. ಮೊಬೈಲ್ಸ್ ಎಲ್ಲ ಇವಾಗ ತೊಗೊಂಡು ಲಡ್ಡು ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ನೋಡಿ, ಇದೆ ಲಡ್ಡು ಕೌಂಟ್ರು. ನಾವು ಫ್ರೀ ದರ್ಶನಕ್ಕೆ ಹೋಗಿರೋದ್ರಿಂದ ಫ್ರೀ ಟಿಕೆಟ್ ಒಂದಿರುತ್ತಲ್ಲ, 1 ಟಿಕೆಟ್ಗೆ 1 ಫ್ರೀ ಕೊಡ್ತಾರೆ ಲಡ್ಡುನ. ಮತ್ತೆ ಎಕ್ಸ್ಟ್ರಾ ಬೇಕಾದರೆ 50 ರೂಪೀಸ್ ಕೊಟ್ಬಿಟ್ಟು ತೊಗೊಬೇಕು. ಗೈಸ್, ಟೋಟಲ್ ಒಂದು 23 to 24 ಲಡ್ಡು ತೊಗೊಂಡ್ವಿ. ಎಲ್ರಿಗೂ ಕೊಡಬೇಕಲ್ಲ, ಸೊ ಹಾಗಾಗಿ ಯಾರಾದರೂ ಬರಲಿ, ತಿರುಪತಿಯಿಂದ ಬಂದ್ವಿ ಅಂತಂಗೆ ಲಡ್ಡು ಎಲ್ಲಿ, ಪ್ರಸಾದ ಎಲ್ಲಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ತೊಗೊಂಡ್ವಿ. ಇದು ಲಡ್ಡು ಕೌಂಟ್ರಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ ನೋಡಿ, ಕಲ್ಯಾಣಿ. ಅದೇ ಇದು ನೋಡಿ, ಎಷ್ಟು ಫ್ರೆಶ್ ಆಗಿದೆ ನೀರು ಮಾತ್ರ. ಸಿಕ್ಕಾಪಟ್ಟೆ ಬಿಸಿಲೈತೆ ಗಾಯ್ಸ್. ಈ ಬಿಸಿಲಿಗರ್ದ ಸುಸ್ತಾಗಿ ಹೋಗುತ್ತೆ ನಿಜವಾಗ್ಲೂ. ಗೈಸ್, ನಿಮ್ಗೆ ಇವಾಗ ಲಗೇಜು, ಮೊಬೈಲ್ಸು ಎಲ್ಲ ಎಲ್ಲಿ ತೊಗೋಬೇಕು, ಡೆಲಿವರಿ ಎಲ್ಲಿ ತೊಗೋಬೇಕು ಅಂತ ಹೇಳ್ತೀನಿ. ದೇವಸ್ಥಾನದ್ದು ಎದುರುಗಡೆನೆ ಆಪೋಸಿಟೇ ತೆಂಗಿನಕಾಯಿ ಹೊಡೆಯೋ ಜಾಗ ಇದೆಯಲ್ಲ, ಅಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ, ಈ ಥರ ಒಂದು ಬೋರ್ಡ್ಗಳ್ನ ಹಾಕಿರ್ತಾರೆ, ಈ ಕಡೆ ಹೋಗೋದು ಅಂತ ಆ್ಯರೋ ಮಾರ್ಕ್ ಹಾಕಿರ್ತಾರೆ. ಅದ್ರ ಸ್ಟ್ರೈಟ್ ಹೋದರೆ ನೋಡ್ರಿ, ದೊಡ್ಡದು ಅರಳಿ ಮರ. ನೆನಪಿರಲಿ, ಆ ಅರಳಿ ಮರದ ಪಕ್ಕನೇ ಇಲ್ಲೊಂದು ಕ್ರೀಮ್ ಕಲರ್ ಬಿಲ್ಡಿಂಗ್ ಇದೆ. ಈ ಥರ ಒಂದು ಸ್ಲಿಪ್ ಇರುತ್ತೆ. ಆ ಸ್ಲಿಪ್ ತೋರಿಸಿದ್ರೆ ನೋಡಿ, ಇಲ್ಲೇ ಲಗೇಜು, ಮತ್ತು ಈ ಸೈಡು ಫೋನ್ಸು, ಎರಡು ಪಕ್ಕ ಬಿಲ್ಡಿಂಗೇ ತೊಗೊಬೋದು. ಗೈಸ್, ನಾವು ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಕೊನೆಗೆ ಬಂದು ಇಲ್ಲಿ ಕಾಯಿ ಹೊಡೆದು ಕರ್ಪೂರ ಹಚ್ಚಿ ಗೋಪುರ ನೋಡಿದ್ರೆ ಸಿಗೋ ಅಂಥ ಖುಷಿನೇ ಬೇರೆ ಅಲ್ವಾ. ನೋಡಿ, ಸುಡ್ತಿಲ್ವೇನೆ ಕಾಲು ನಿಮಗೆ? ಗೈಸ್, 1 ಸೆಕೆಂಡ್ ಈ ಕಾಲು ಕೆಳಗಡೆನೇ ಇಡೋಕ್ಕಾಗ್ತಿಲ್ಲ, ನಿಜವಾಗ್ಲೂ ಅಷ್ಟು ಸುಟ್ಟೋಗ್ತಾ ಇದೆ. ನೋಡಿ, ಇದು ವೈಟ್ ಕಲರ್ದು ಏನು ಪೇಂಟ್ ಹಾಕಿದರೆ ಅದ್ರ ಮೇಲೆ ನಡ್ಕೊಂಡು ಹೋದರೆ ಒಂದು 50% ಕಾಲು ಪರವಾಗಿಲ್ಲ, ಇಲ್ಲ ಅಂದರೆ ಮಾತ್ರ ಕಾಲಿಡೋಕ್ಕಾಗಲ್ಲ. ಗೈಸ್, ಇವಾಗ ಹೋಗ್ತಾ ಇರೋದು ನಾವು ಊಟಕ್ಕೆ.
ಬೆಳಗ್ಗೆ ತಿಂಡಿ ಹಾಲಲ್ಲಿ ಸ್ವಲ್ಪ ತಿಂದಿದ್ವಿ. ಈ ಕಡೆ ಊಟನೂ ಅಲ್ಲ ತಿಂಡಿನೂ ಅಲ್ಲ, ಆ ಟೈಮಲ್ಲಿ ಹೋಗ್ತಿದ್ದೀವಿ. ಮಾತೃಶ್ರೀ ವಂಗಮಾಂಬ ಅನ್ನಪ್ರಸಾದಂ ಕೇಂದ್ರಂ. ನನಗೂ ತೆಲುಗು ಓದಕ್ಕೆ ಬರುತ್ತೆ. ಬುಜ್ಜಿ ಇಲ್ಲಿ ನೋಡಿ, ಇಲ್ಲಿ ಅಬ್ಬು ನಾಮ ನೋಡ ನಮ್ಮ ಬುಜ್ಜಣಿದು. ಎಲ್ಲಿ ನೋಡ್ತೀಯ ಹಂಗೆ? ಈ ಕಡೆ ನೋಡ್ರಿ, ಈ ಕಡೆ. ಗೈಸ್ ಊಟದಲ್ಲಂತೂ ಸಖತ್ತಾಗೈತೆ ಗೈಸ್, ನಿಜವಾಗ್ಲೂ. ನಾನು ಲಾಸ್ಟ್ ಇಯರ್ ನೈಟ್ ಟೈಮಲ್ಲಿ ಬಂದಿದ್ದೆ, ಈ ಸರಿ ಡೇ ಟೈಮಲ್ಲಿ ಬಂದಿದ್ದೀನಿ. ನೋಡಿ ಇದು ತಿರುಪತಿ ಬೆಟ್ಟ, ಅದ್ರದ್ದೇನು ಪೇಂಟಿಂಗ್ ಇದೆ ಅದನ್ನು ಇಲ್ಲಿ ಮಾಡಿದ್ದಾರೆ. ಇರಿ ನಾನು ಆ ಕಡೆ ಹೋಗಿ ಇನ್ನೂ ನೀಟಾಗಿ ತೋರಿಸ್ತೀನಿ ನಿಮಗೆ. ತಿರುಪತಿಗೆ ನಿಯರೆಸ್ಟ್ ಪ್ಲೇಸ್ ಯಾವ್ಯಾವಿದ್ದಾವೆ ಅದನ್ನೆಲ್ಲ ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ. ನೋಡಿ ಇದು ತಿರುಮಲ ಬೆಟ್ಟ. ಬೆಟ್ಟದಲ್ಲಿ ತಿಮ್ಮಪ್ಪ ಎಲ್ಲಿದ್ದಾನೆ ಅಲ್ಲಿ ಒಂದು ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ. ನೋಡಿ ಎಷ್ಟು ಕ್ಲಿಯರ್ ಪೇಂಟಿಂಗ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ಪೇಂಟಿಂಗ್ ಮಾತ್ರ. ಗೈಸ್ ಊಟದ್ದು ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನನ್ನ ಮಗನಿಗೂ ಊಟ ಮಾಡಿಸೋದಿತ್ತು. ಸೊ ಹಾಗಾಗಿ ಕಡಲೆಬೇಳೆ ವಡೆ, ಪಾಯಸ, ಅನ್ನ ಸಾಂಬಾರು, ಮಜ್ಜಿಗೆ ಎಲ್ಲನೂ ಕೊಟ್ಟಿದ್ರು. ಊಟ ಮಾತ್ರ, ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲಿ 2 ರಿಂದ 3 ಫ್ಲೋರು ಊಟದ ಹಾಲಿದೆ. ಒಂದೊಂದು ಫ್ಲೋರಲ್ಲಿ 5-5 ಸಾವಿರ ಜನ ಊಟ ಮಾಡ್ತಾರಂತೆ. ಅಂದರೆ ಎಷ್ಟು ಜನ ಊಟ ಮಾಡ್ಬೋದು ನೀವೇ ಲೆಕ್ಕ ಹಾಕಿ. ಜಸ್ಟ್ ಇವಾಗ ಇನ್ನೂ 10:30 ನೈಟ್ವರೆಗೂ ಊಟ ಇರುತ್ತೆ. 1 hour later. ಗೈಸ್ ತಿರುಪತಿಲಿ ಹೇಗೆ 5 ದೇವಸ್ಥಾನ ಇದ್ದಾವೆ, ಸೇಮ್ ಅದೇ ಥರನೇ ಇಲ್ಲೂ ಸಹ ದರ್ಶನ ಮಾಡ್ಕೊಂಡಾದ್ಮೇಲೆ ನೋಡೋ ಅಂಥವು 5-6 ದೇವಸ್ಥಾನಗಳಿದ್ದಾವೆ. ಇದರಲ್ಲಿ ಮೊದಲನೇದಾಗಿ ಬಂದಿರೋವಂಥ ದೇವಸ್ಥಾನ ಪಾಪ ವಿನಾಶಂ ತೀರ್ಥಂ ಅಂತ. ಇದನ್ನು ಪಾಪನಾಶಿನಿ ಅಂತಲೂ ಕರೀತಾರೆ. ಇದೇ ಹೇಳಿದ್ ನಾನು. ಸ್ಟಾರ್ ಫಿಶ್ ಒಣಗಿದೆ ನೋಡಿ ಗೈಸ್. ನೋಡಿ ಇದೇ ಪಾಪನಾಶಿನಿ. ಅಲ್ಲಿ ಮೇಲಿಂದ ಬರ್ತಿದೆಯಲ್ಲ ನೀರು, ಇಲ್ಲಿ ಸ್ನಾನನೂ ಮಾಡ್ತಾರೆ. ನೋಡಿ ಇದು ಗಂಗಮ್ಮ ತಾಯಿ ದೇವಸ್ಥಾನ. ಸ್ನಾನ ಮಾಡಲಿಲ್ಲದವರು ಸ್ವಲ್ಪ ನೀರನ್ನ ತಲೆ ಮೇಲೆ ಹಾಕ್ಕೊಂಡು ಹೋಗ್ಬೋದು. ಗೈಸ್ ನೆಕ್ಸ್ಟು ಬಂದಿರೋ ಅಂಥ ಪ್ಲೇಸು ಆಕಾಶಗಂಗಾ ತೀರ್ಥಂ ಅಂತ. ಇದನ್ನು ಆಕಾಶಗಂಗಾ ಅಂತ ಕರೀತಾರೆ. ಗೈಸ್ ಇಲ್ಲಿ ನೋಡಿ ಇದು ಅಳಿಲು ಹೆಂಗಿದೆ, ಹೆಂಡಳಿಲು ಅಂತಾರೆ ನೋಡಿ, ಅದೇ ಇದು. ಇಲ್ಲಿ ಸುತ್ತಮುತ್ತ ಪ್ಲೇಸಲ್ಲಿ ಈ ಥರ ಅಳಿಲ ನೀವು ತುಂಬಾ ನೋಡ್ಬೋದು. ಗೈಸ್ ಒಂದು ಸ್ವಲ್ಪನೂ ಭಯ ಇಲ್ದಂಗೆ ಸ್ಟೆಪ್ಸ್ ಪಕ್ಕನೇ ಇರೋದಿದು ಮರ. ಹೆಂಗೆ ಬಂದು ನೋಡ್ತಾಯಿತೆ ನೋಡ್ರಿ ಎಲ್ರೂ. ಕೈಯೇ ನೋಡ್ತಾಯಿತೆ ಏನಾದರೂ ತಿನ್ನೋಕೆ ಕೊಡ್ತಾರಾ ಅಂತ. ನಾವೇನು ತಿನ್ನೋಕ್ಕೆ ಬೇರೆ ತಂದಿಲ್ಲ ಪಪ್ಪಚ್ಚಿ. ವಿಡಿಯೋದಲ್ಲಿ ನೀವು ನೋಡೋಕ್ಕೆ ಪುಟ್ಟದಾಗ ಕಾಣ್ಬೋದು, ಡೈರೆಕ್ಟಾಗಿ ಎಷ್ಟು ದೊಡ್ಡ ಕಾಣ್ತಿತ್ತಿದು. ಗೈಸ್ ಇದು ದೇವಸ್ಥಾನ ಕೆಳಗಡೆನೇ ಫಾಲ್ಸ್ ಇರೋದು. ನೋಡಿ ಇದು ನೋಡೋದಕ್ಕೆ ಹೇಗಿದೆ ಅಂತ ಅಂದರೆ, ನೋಡಿ ಈ ಥರ ಫುಲ್ಲು ಸ್ಟೆಪ್ಸ್ ಇಳಿದ್ಬಿಟ್ಟು ಪೂರ್ತಿ, ಅಂದರೆ ಮೇಲೂ ತುಂಬ ಸ್ಟೆಪ್ಸ್ ಇದೆ, ಅಲ್ಲೆಲ್ಲ ಪೂರ್ತಿ ಇಳಿದು ಕೆಳಗೆ ಬರಬೇಕು. ಬಂದಮೇಲೆ ದೇವಸ್ಥಾನದ ಮುಂದ್ಗಡೆನೇ ಈ ಥರ ಫಾಲ್ಸ್ ಹೋಗುತ್ತೆ. ಇದು ಆಕಾಶಗಂಗಾ ತೀರ್ಥಂ ಅಂತ ಕರೀತಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಡೌನಲ್ಲಿ ಇಳಿದಿದ್ವಿ, ಅಂದರೆ ಲಾಕ್ ಮಾಡಿದ್ರು, ಆದ್ರೂ ನಾವು ಇಳಿದಿದ್ವಿ. ನೀರು ಕಮ್ಮಿ ಇತ್ತು. ಅಲ್ಲಿ ಸೀನ್ಸ್ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡೋಕ್ಕೆ ಹೋದೆ, ಅದು ಹೊಲ್ಟೆ ಹೋಯ್ತು. ನೆಕ್ಸ್ಟು ನಾವು ಹೋಗ್ತಿರೋ ಅಂಥ ಪ್ಲೇಸ್ ಬಂದು ಶಿಲಾತೋರಣಂ ಅಂತ. ಇದ್ರದ್ದು ಒಂದು ದೊಡ್ಡ ಸ್ಟೋರಿನೇ ಇದೆ. ಇದನ್ನು ಚಕ್ರತೀರ್ಥ ಅಂತಲೂ ಕರೀತಾರೆ. ಇಲ್ಲಿ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಬಂಡೆಗಳು, ಅದು 2 ಜಾಯಿಂಟ್ ಆಗಿದ್ದಾವೆ, ತೋರಿಸ್ತೀನಿ ರೀ ನಿಮಗೆ. ಗೈಸ್ ಅಲ್ಲಿ ಸೆಂಟ್ರಲ್ ಕಾಣ್ತಿದೆಯಾ, ಅವೆರಡು ಬಂಡೆ ಸ್ವಲ್ಪ ಜಾಯಿಂಟ್ ಆಗಿದೆ ನೋಡಿ, ಅದಕ್ಕೆ ಇದನ್ನ ಶಿಲಾತೋರಣಂ ಅಂತ ಕರೀತಾರೆ. ಇಷ್ಟು ಉದ್ದ ಆಯ್ತಲ್ವಾ ಇದು ಗರಿ? ಅಲ್ವಾ ಅನ್ನ ಬುಜ್ಜಿ, ಅನ್ನು ಗೈಸ್ ಗರಿ ಬಿಚ್ಚುತ್ತಾ ಅಂತ ನೋಡಿದ್ವಿ, ಪಿಕಾಕು ಗರಿ ಬಿಚ್ಚಲಿಲ್ಲ. ಸೊ ಹಾಗಾಗಿ ಚಕ್ರತೀರ್ಥಂ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ನೋಡಿ ಫುಲ್ಲು ಸ್ಟೆಪ್ಸು, ಡೌನಲ್ಲಿ ಹೋಗಬೇಕು, ಇಳಿಬೇಕು. ಗಾಂಧಿ ತಾತ ನಿಂತಿದ್ದಾರೆ ನೋಡಿ ಅಲ್ಲಿ. ನೆನ್ನೆ ಎಲ್ಲ ಓಡಾಡಿರೋದಕ್ಕೆ ಫುಲ್ ಕಾಲು ನೋವಾಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ, ಫುಲ್ ಡೀಟೇಲಾಗಿ ಏನು ಹೇಳ್ತಾ ಇಲ್ಲ. ನೋಡಿ ಇದೇ ಚಕ್ರತೀರ್ಥಂ ಇದು. ವಾವ್ ಗೈಸ್, ಚಕ್ರತೀರ್ಥ ನೋಡ್ಕೊಂಡು ಬರೋವಷ್ಟಿಗೆ ಗರಿ ಬಿಚ್ಚಿಬಿಟ್ಟಿತ್ತು ಪಿಕಾಕು. ನೋಡಿ ಅದು ಕ್ಯಾಮ್ರಾದಲ್ಲಿ ಅಷ್ಟು ಫೋಕಸ್ ಆಗಿಲ್ಲ, ರಿಯಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಐತೆ. ಅದು ಫುಲ್ಲು ಹತ್ರ ಹೋಗಿ ವಿಡಿಯೋ ಮಾಡೋಕ್ಕೆ ನಂಗೆ ಆಗ್ತಿಲ್ಲ, ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ.
ಪ್ಲೇಸು ಶ್ರೀವಾರಿ ಪಾದಲು ಅಂತ. ಇಲ್ಲಿ ತಿಮ್ಮಪ್ಪನ ಪಾದ ಇದೆ ನೋಡಿ. ಇಲ್ಲಿಂದ ಸ್ಟ್ರೈಟಾಗೆ ತಿರುಮಲ ಟೆಂಪಲ್ ಕಾಣುತ್ತೆ ನೋಡಿ. ಅಲ್ಲೇ ಇರೋದು ದೇವಸ್ಥಾನ. 1 hour later. ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಬರೋ ಅಷ್ಟಿಗೆ ಕೆಳಗಡೆ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲಿಂದ ಕೆಳಗಡೆ ತಿರುಪತಿ ಬಸ್ ಸ್ಟಾಪ್ ಹೋಗೋದಕ್ಕೆ ಅಂತೇಳಿ ಬಸ್ಗಳೆಲ್ಲ ರೆಡಿಯಾಗಿ ನಿಂತಿದ್ವು. ಸೊ ಆದಷ್ಟು 8:30 9 ಗಂಟೆಗೆ ಬೆಂಗಳೂರು ಬಸ್ನ ಕ್ಯಾಚ್ ಮಾಡಿದ್ವಿ ಅಂದರೆ ಆಲ್ಮೋಸ್ಟ್ ಮಿಡ್ ನೈಟು 2 o'clock 2:30ಗೆ ನಾವು ಬೆಂಗಳೂರಿಗೆ ಹೋಗಿ ರೀಚ್ ಆಗ್ತೀವಿ. ಯಾಕಂದರೆ ನೆಕ್ಸ್ಟ್ ಟೈಮ್ ನಿಂಗೂ ಇವರೆಲ್ಲ ಆಫೀಸ್ಗೆ ಹೋಗಬೇಕಾಗಿದೆ. ಎಲ್ಲರೂ ಸಿಕ್ಕಾಪಟ್ಟೆ ಟ್ರೈನಾಗಿ ಹೋಗಿದ್ದೀವಿ. ಸೊ ಒಂದು 3 hours ಆದರೂ ಮನೆಗೆ ಹೋಗಿ ನಿದ್ದೆ ಮಾಡಿದ್ರೇ ಸಮಾಧಾನ ಆಗೋದು. ಗೈಸ್ ಫೈನಲಿ ತಿರುಪತಿ ಬಸ್ ಸ್ಟಾಪಿಗೆ ಬಂದ್ವಿ. ಬರ್ತಿದ್ದಂಗೆ ಬೆಂಗಳೂರು ಬಸ್ ಕೂಡ ಒಂದು ಮಿಸ್ ಆಯಿತು. ಇನ್ನು ಮುಂದಕ್ಕೆ ವಿಡಿಯೋ ಮಾಡೋದಕ್ಕೆ ನನಗಂತೂ ಸ್ವಲ್ಪನೂ ಪೇಷನ್ಸ್ ಇಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಹೇಳೋ ಥರನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.